ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 7ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ 25ನೇ ಪಾಠ ಆಸ್ಟ್ರೇಲಿಯಾ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಹಿಂದಿನ ಪಾಠದ ಪ್ರಶ್ನೋತ್ತರ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 7ನೇ ತರಗತಿಯವರಿಗಾಗಿ ಕನ್ನಡ, ಸಮಾಜ ವಿಜ್ಞಾನದಲ್ಲಿ ಎಲ್ಲ ವಿಷಯಗಳ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಸೊ ದಯಮಾಡಿ ತಾವೆಲ್ಲ ಕೂಡ ವಿಡಿಯೋಗಳನ್ನು ನೋಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಭೂಗೋಳದ ಮೊದಲ ಪಾಠ 25ನೇ ಪಾಠ ಆಸ್ಟ್ರೇಲಿಯಾ. ಪ್ರಶ್ನೆ ಒಂದಿತ್ತು, ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎನ್ನುವರು ಏಕೆ ಅಂತ ಇದೆ. ಉತ್ತರ, ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು 94% ಭಾಗ ಸಮುದ್ರ ಮಟ್ಟಕ್ಕೆ 600 ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ. ಆದ್ದರಿಂದ ಅದನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯಲಾಗಿದೆ. ಪ್ರಶ್ನೆ 2, ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನು ತಿಳಿಸಿರಿ. ಉತ್ತರ, ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿ ಇದೆ. ಇದು 10 ಡಿಗ್ರಿ 45 ದಕ್ಷಿಣದಿಂದ 39 ಡಿಗ್ರಿ 43 ಡಿಗ್ರಿ 39 ದಕ್ಷಿಣ ರೇಖಾಂಶ, 113 ಡಿಗ್ರಿ 9 ಪೂರ್ವದಿಂದ 153 ಡಿಗ್ರಿ 39 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಮಕರ ಸಂಕ್ರಾಂತಿ ವೃತ್ತವು ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ. ಪ್ರಶ್ನೆ 3, ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು. ಉತ್ತರ, ಮೊದಲನೇದು ಪೂರ್ವದ ಉನ್ನತ ಪ್ರದೇಶ, 2 ಮಧ್ಯದ ತಗ್ಗು ಪ್ರದೇಶ, 3 ಪಶ್ಚಿಮದ ಪ್ರಸ್ಥಭೂಮಿ. ಪ್ರಶ್ನೆ 4, ಆಸ್ಟ್ರೇಲಿಯಾದ ನದಿಗಳನ್ನು ಹೆಸರಿಸಿರಿ. ಆಸ್ಟ್ರೇಲಿಯಾದ ನದಿಗಳೆಂದರೆ ಮರ್ರೆ, ಡಾರ್ಲಿಂಗ್, ಡಾಲಿ, ವಿಕ್ಟೋರಿಯಾ, ಮುಕುಂಬ, ಮಿಡ್ಸೆಲ್, ಕೂಪರ್ ಕ್ರೀಕ್, ಅವೋನ್, ಲ್ಯಾಚ್ ಲೈನ್. ಪ್ರಶ್ನೆ 5, ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳಾವುವು. ಉತ್ತರ, ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳೆಂದರೆ ಗೋಧಿ, ಕಬ್ಬು, ಹತ್ತಿ, ತಂಬಾಕು, ಮೆಕ್ಕೆಜೋಳ, ಸೇಬು, ದ್ರಾಕ್ಷಿ, ಪೇರು, ಕಿತ್ತಳೆ. ಪ್ರಶ್ನೆ 6, ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳಾವುವು. ಉತ್ತರ, ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳೆಂದರೆ ಕಬ್ಬಿಣ, ಬಾಕ್ಸೈಟ್, ಸತು, ನಿಕಲ್, ತಾಮ್ರ, ಮ್ಯಾಂಗ್ನೀಸ್, ಚಿನ್ನ, ತವರ, ಸೀಸ ಮತ್ತು ಯುರೇನಿಯಂ. ಪ್ರಶ್ನೆ 7, ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳನ್ನು ತಿಳಿಸಿರಿ. ಸೊ ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳೆಂದರೆ ಅದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಸ್ವಚಾಲಿತ ವಾಹನ ಕೈಗಾರಿಕೆ, ಹಡಗು ನಿರ್ಮಾಣ, ವಿದ್ಯುತ್ ಉಪಕರಣ, ಜವಳಿ ಉದ್ಯಮ, ಕಾಗದ, ರಟ್ಟು ಮತ್ತು ಮರದ ತಿರುಳು, ತೈಲ ಶುದ್ಧೀಕರಣ. ಇವೆಲ್ಲ ಏನಪ್ಪ ಅಂತಂದರೆ ಆಸ್ಟ್ರೇಲಿಯಾದ ಮುಖ್ಯ ಕೈಗಾರಿಕೆಗಳು ಬರ್ತದೆ. 8ನೇ ಪ್ರಶ್ನೆ, ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳನ್ನು ತಿಳಿಸಿ. ಸೊ ಆಸ್ಟ್ರೇಲಿಯಾದಿಂದ ರಫ್ತಾಗ್ತಕ್ಕಂಥ ಪದಾರ್ಥಗಳಲ್ಲಿ ಕಬ್ಬಿಣ, ಬಾಕ್ಸೈಟ್, ಸತು, ಗೋಧಿ ಮತ್ತು ಯುರೇನಿಯಂ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಪ್ರಶ್ನೆ 9, ಆಸ್ಟ್ರೇಲಿಯಾದಲ್ಲಿ ಜನಸಾಂದ್ರತೆ ವಿರಳವೇಕೆ. ಉತ್ತರ, ಆಸ್ಟ್ರೇಲಿಯಾದ ಭೂಭಾಗ 80% ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಕೂಡಿದೆ. ಆದ್ದರಿಂದ ಆಸ್ಟ್ರೇಲಿಯಾದ ಜನಸಾಂದ್ರತೆ ವಿರಳ. ಪ್ರಶ್ನೆ 10, ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳನ್ನು ಹೆಸರಿಸಿರಿ. ಉತ್ತರ, ಉಷ್ಣವಲಯದ ಹುಲ್ಲುಗಾವಲು ಅಥವಾ ಸವನ್ನ ಮತ್ತು ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅಥವಾ ಡೌನ್ಸ್. ಇವೆರಡೂ ಕೂಡ ಏನಪ್ಪ ಅಂತಂದರೆ ಆಸ್ಟ್ರೇಲಿಯಾ ಖಂಡದ ಮುಖ್ಯವಾಗಿರ್ತಕ್ಕಂಥ ಹುಲ್ಲುಗಾವಲುಗಳಲ್ಲಿ ಬರ್ತದೆ. ಇಷ್ಟಿತ್ತು ಸ್ನೇಹಿತರೆ 7ನೇ ತರಗತಿಯ ಸಮಾಜ ವಿಜ್ಞಾನದ ಭೂಗೋಳದ ಮೊದಲ ಹಾಗೂ 25ನೇ ಪಾಠ ಆಸ್ಟ್ರೇಲಿಯಾ. ಸೊ ಮುಂದಿನ ಪಾಠದ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಫಾಲೋ ಆಗಿ. ನಮ್ಮ ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇದೆ, ಅದನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ಪಾಠದಲ್ಲಿ. ಇದರ ಜೊತೆಗೆ ವಿಜ್ಞಾನ ಮತ್ತು ಕನ್ನಡದ ವಿಷಯದ ವಿಡಿಯೋಗಳನ್ನು ಸಹಿತ